ಧರ್ಮಸ್ಥಳದ ವಿರುದ್ಧ ಸುಳ್ಳು ಆರೋಪವನ್ನು ಮಾಡಲಿಕ್ಕೋಸ್ಕರ ಆರಂಭದಲ್ಲಿ ಚಿನ್ನಯ್ಯ ಒಂದು ಬುರುಡೆಯನ್ನು ತಂದಿದ್ದ. ಮಾಧ್ಯಮಗಳ ಮುಂದೆ ಆ ಬುರುಡೆಯನ್ನು ಪ್ರದರ್ಶನ ಮಾಡಲಾಯಿತು. ದಕ್ಷಿಣ ಕನ್ನಡ ಎಸ್ಪಿಗೆ ದೂರನ್ನು ಕೊಡುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಧಿಕೃತವಾಗಿ ದೂರನ್ನು ಕೊಡುವಂತಹ ಸಂದರ್ಭದಲ್ಲಿ ಬೆಳ್ತಂಗಡಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ದೂರನ್ನು ಕೊಡುವಂತಹ ಸಂದರ್ಭದಲ್ಲಿ ತಿಮರೋಡಿಯ ಗ್ಯಾಂಗಿಗೆ ಆಧಾರವಾಗಿದ್ದು ಚಿನ್ನಯ್ಯನ ಬಳಿಯಿದ್ದಂಥ ಆ ಒಂದು ಬುರುಡೆ. ಆ ಬುರುಡೆ ಎಲ್ಲಿಂದ ತಂದದ್ದು ಎನ್ನುವಂಥದ್ದೇ ಅತ್ಯಂತ ದೊಡ್ಡ ಪ್ರಶ್ನೆ ಮತ್ತು ಎಷ್ಟು ವರ್ಷ ಹಳೆಯದ್ದು. SIT ರಚನೆ ಆದ ಬಳಿಕ ಒಟ್ಟು 17 ಕಡೆಗಳಲ್ಲಿ ಭೂಮಿಯನ್ನು ಅಗೆಯಲಾಯಿತು, ಹೆಣಗಳನ್ನು ಹುಡುಕಲಾಯಿತು, ಶವಗಳನ್ನು ಹುಡುಕಲಾಯಿತು. ಶವ ಸಿಕ್ತೋ, ಅಸ್ಥಿಪಂಜರ ಸಿಗುತ್ತೆ, ಮೂಳೆಗಳು ಸಿಗ್ಬೋದು, ಬುರುಡೆ ಸಿಗ್ಬೋದು, ಹಲ್ಲು ಸಿಗ್ಬೋದು, ಏನೋ ಒಂದು ದೇಹದ ಯಾವುದಾದ್ರೂ ಒಂದು ಭಾಗ ಕುರುಹು ಸಾಕ್ಷ್ಯ ಸಿಕ್ಕೇ ಸಿಗುತ್ತೆ ಅಂಥೇಳಿ JCBಯನ್ನು ತರಿಸಿ ಆಗಿದ್ರು, 20 ಜನ ಕಾರ್ಮಿಕರನ್ನು ಬಳಸ್ಕೊಂಡಾಗಿದ್ರು. ಆದರೆ ಏನೂ ಸಿಗಲಿಲ್ಲ. 2 ಕಡೆಗಳಲ್ಲಿ ಸಿಕ್ತು. ಒಂದು ಪುರುಷರ ಮೃತದೇಹ, ಇನ್ನೊಂದು ಸ್ಪಾಟ್ ನಂಬರ್ 11ರಲ್ಲಿ ಸಿಕ್ಕಿರುವಂಥದ್ದು ತುಂಬ ಇತ್ತೀಚಿನ ಮೃತದೇಹ. ಅದು ಹಾಗಾದರೆ ಈ ಬುರುಡೆ ಎಲ್ಲಿಂದ ಬಂತು? ಮಾಹಿತಿಗಳ ಪ್ರಕಾರ ಚಿನ್ನಯ್ಯ ಆರಂಭದಲ್ಲಿ ತನ್ನ ದೂರನ್ನು ಸಾರ್ವಜನಿಕವಾಗಿ ಸಾಬೀತುಪಡಿಸಿಕೊಳ್ಳಲಿಕ್ಕೆ, ಸಾರ್ವಜನಿಕವಾಗಿ ಆತನಿಗೊಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡಬೇಕಿತ್ತು. ಪರ್ಸೆಪ್ಷನ್ ಅಂತ ಹೇಳಿದ್ರೆ ಬುರುಡೆ ತಂದಿದ್ದಾನೆ ಇವನು ಅಂಥೇಳಿ. ಎಲ್ಲೋ ಅಗೆದು ಇವನು ಹೂತಿಟ್ಟಿರ್ತಕ್ಕಂಥ ಜಾಗದಲ್ಲಿ ಅಗೆದು ಇವನು ಬುರುಡೆಯನ್ನು ತಂದಿದ್ದಾನೆ, ಹೌದು ಇವನು ಹೇಳ್ತಾ ಇರುವಂಥದ್ದು ನಿಜ ಅಂಥೇಳಿ ಒಂದು ಪರ್ಸೆಪ್ಷನ್ ಅನ್ನು, ಒಂದು ನೆರೇಟಿವ್ ಅನ್ನು, ಸೋಷಿಯಲ್ ನೆರೇಟಿವ್, ಪಬ್ಲಿಕ್ ನೆರೇಟಿವ್ ಅನ್ನು ಸೆಟ್ ಮಾಡಬೇಕಿತ್ತು, ಜನರನ್ನು ನಂಬಿಸಬೇಕಿತ್ತು. ನ್ಯಾಯಾಲಯ ಅಥವಾ ಪೊಲೀಸರನ್ನ ನಂಬಿಸುವುದಕ್ಕಿಂತ ಮುಂಚೆ ಈ ಒತ್ತಡವನ್ನು ಹೇರಲಿಕ್ಕೆ ಲಾಬಿ ಗ್ರೂಪ್ಗಳಂತ ಏನು ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಸಮಾನ ಮನಸ್ಕರು ಅಂತೇಳಿ ಒಂದು ಗುಂಪಿದೆ, ಸಮಾನ ಮನಸ್ಕರು ಅಂತೇಳಿ. ಅದರಲ್ಲಿ ಇರುವಂಥವರೆಲ್ಲ ಎಡಪಂಥೀಯರು. ಸೊ ಇಂತಹ ಲಾಬಿ ಗ್ರೂಪ್ಗಳು ಸರ್ಕಾರದ ಮೇಲೆ ಒತ್ತಡವನ್ನು ತರಲಿಕ್ಕೆ, ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಲಿಕ್ಕೆ ಅಥವಾ ಜನರನ್ನು ನಂಬಿಸಲಿಕ್ಕೆ, ಹೌದು ಅಂಥೇಳಿ ನಂಬಿಸಲಿಕ್ಕೆ ಒಂದು ಆರಂಭದಲ್ಲಿ ಒಂದು ಸಾಕ್ಷ್ಯ ಬೇಕಿತ್ತಲ್ಲ, ಆ ಸಾಕ್ಷ್ಯದ ರೂಪದಲ್ಲಿ ತಂದಿದ್ದು ಈ ಬುರುಡೆ. ಒಂದು ವೇಳೆ ಆತ ಆಗ ಬುರುಡೆಯನ್ನು ತರದೇ ಹೋಗಿದ್ದರೆ ಆತನಿಗೆ ಇನ್ನಷ್ಟು ಪ್ರಶ್ನೆಗಳು ಆ ಲೆವೆಲಿಗೆ ಯೋಚನೆ ಮಾಡಿದ್ರು. ಏನೋ ಅಂತ ಹೇಳಿದ್ರೆ, ನಾವು ಬುರುಡೆ ತಂದರೆ ಜನ ನಂಬ್ತಾರೆ ನಮ್ಮನ್ನು, ಬುರುಡೆ ತಂದಿದ್ದಾನೆ ಇವನು, ಹೌದು ಇವನಿಗೆ ಗೊತ್ತಿದೆ, ಇವನು ಎಲ್ಲಿ ಹೂತಿಟ್ಟಿದ್ದಾನೆ ಅಂತೇಳಿ ಇವನಿಗೆ ಗೊತ್ತಿದೆ, ಅಲ್ಲಿ ಅಗದು ಬಿಟ್ಟು ತಂದಿದ್ದಾನೆ ಇವನು ಅಂತೇಳಿ ಜನರಿಗೆ ಗೊತ್ತಿದೆ ಅಂತ, ಚಿನ್ನಯ್ಯನಿಗೆ ಗೊತ್ತಿದೆ ಅಂಥೇಳಿ ಜನ ನಂಬ್ತಾರೆ ಎನ್ನುವಂಥ ಲೆಕ್ಕಾಚಾರದಲ್ಲಿ ತಿಮರೋಡಿ ಗ್ಯಾಂಗ್ ಇತ್ತು. ಅದಕ್ಕಾಗಿಯೇ ತಂದಿದ್ದು ಬುರುಡೆ. ಪಬ್ಲಿಕ್ ಪರ್ಸೆಪ್ಷನ್ ಅನ್ನು, ಸಾರ್ವಜನಿಕ ಅಭಿಪ್ರಾಯವನ್ನು ಸೃಷ್ಟಿಸುವ ಸಲುವಾಗಿ ಸೊ ಬುರುಡೆಯನ್ನು ತಂದರು. ಆ ಬುರುಡೆ ಎಲ್ಲಿದ್ದು ಅಂತ ಹೇಳಿದ್ರೆ ಅದು ಒಂದು ಲ್ಯಾಬೊರೇಟರಿಯಿಂದ ತಂದಿರುವಂಥದ್ದು ಎನ್ನುವಂಥದ್ದು ಮಾಹಿತಿ. ಅಷ್ಟೇ ಅಲ್ಲ, ಆ ಬುರುಡೆಯ ಆಯಸ್ಸು, ಅವರು ತಂದಿರತಕ್ಕಂಥ ಬುರುಡೆಯ ಆಯಸ್ಸು ಸುಮಾರು 40 ವರ್ಷಗಳಷ್ಟು ಹಳೆಯದ್ದದು ಬುರುಡೆ. 40 ವರ್ಷಗಳಷ್ಟು ಹಳೆಯ ಬುರುಡೆ ಅದು, 40 ವರ್ಷ. ಸೊ ಆ ಬುರುಡೆಯನ್ನು ಯಾವುದೋ ಒಂದು ಲ್ಯಾಬೊರೇಟರಿಯಿಂದ ತಂದು ಪ್ರದರ್ಶನ ಮಾಡಿದ್ದಾರೆ. ಎಂಥ ಗ್ರಾಚಾರ ನೋಡಿದ್ದೀವಿ ಚಿನ್ನಯ್ಯಂದು. ಗ್ರಾಚಾರ ಹೇಗೆ ಅಟಕಾಯಿಸ್ಕೊಳ್ತು ಅವನಿಗೆ ಅಂತ ಹೇಳಿದ್ರೆ, ಅವನು ಬುರುಡೆ ತಂದ, ಇದು ನಾನೇ ಹೂತಿಟ್ಟಿದ್ದ ಶವದ ಬುರುಡೆ ಅಂತ ತಂದ. ಆದರೆ ಆ ಬುರುಡೆಗೆ ಸಂಬಂಧಪಟ್ಟಂತಹ ಜಾಗವನ್ನು ತೋರಿಸ್ಲಿಕ್ಕಾಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬುರುಡೆ ತಂದಿದ್ದೇ ಲ್ಯಾಬ್ನಿಂದ. 40 ವರ್ಷಗಳಷ್ಟು ಹಳೆಯದಾದಂತಹ ಬುರುಡೆ. ಸೊ ಲಾಕ್ ಆದರು. ಏನೆಲ್ಲ ಪ್ರಯತ್ನಗಳನ್ನು ಪಟ್ಟರು, ಯೂಟ್ಯೂಬ್ಗಳನ್ನು ಬಳಸ್ಕೊಂಡು, ವಿಶೇಷವಾಗಿ ಸೆಲೆಕ್ಟೆಡ್ ಯೂಟ್ಯೂಬ್ಸ್, ಎಲ್ಲ ಅಲ್ಲ, ಸೆಲೆಕ್ಟೆಡ್ ಯೂಟ್ಯೂಬರ್ಗಳನ್ನು ಬಳಸ್ಕೊಂಡು ಹೇಗೆಲ್ಲ ಜನರ ದಾರಿ ತಪ್ಪಿಸ್ಬೋದು, ತನಿಖೆಯ ಸರ್ಕಾರದ ದಾರಿ ತಪ್ಪಿಸ್ಬೋದು, ಅಷ್ಟೆಲ್ಲ ಕಿತಾಪತಿಗಳನ್ನು ಮಾಡಿದ್ರು. ಇನ್ನು ಅಜ್ಜಿಯ ವಿಚಾರಕ್ಕೆ ಬರೋಣ. ಸುಜಾತ ಅಜ್ಜಿ ಭಟ್ ಅಲ್ಲ ಅವರ ಸರ್ನೇಮು, ಉಪಾಧ್ಯಾಯ ಅಂತೇಳಿ ಅವರ ಸರ್ನೇಮು.
ಈ ಸುಜಾತ ಅಜ್ಜಿ ಸತತ 2 ದಿನ ವಿಚಾರಣೆಗೆ ಹಾಜರಾಗಿದೆ. ಈ ಅಜ್ಜಿ SIT ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ನಾನು ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ದೂರು ವಾಪಸ್ ತಗೋತೀನಿ, ನನ್ನ ಹತ್ರ ಯಾರೋ ದೂರು ಕೊಡಿಸಿದ್ರು, ಅದಕ್ಕೋಸ್ಕರ ನಾನು ದೂರು ಕೊಟ್ಟೆ, ನನಗೆ ಮಗಳೇ ಇರಲಿಲ್ಲ, ನಾನೇನು ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಈ ಕೇಸ್ನಲ್ಲಿ ಲಾಕ್ ಮಾಡಬೇಡಿ ಅಂಥೇಳಿ ಕಣ್ಣೀರನ್ನು ಇಟ್ಟಿದೆ. ಆದರೆ ಅಷ್ಟು ಸುಲಭ ಇಲ್ಲ. ನನ್ನ ಪ್ರಕಾರ ಅಜ್ಜಿಗೆ ಆ ಕನಿಕರವನ್ನು ತೋರಿಸುವಂಥ ಯಾವ ಅಗತ್ಯನೂ ಇಲ್ಲ. ಯಾಕೆಂತ ಹೇಳಿದ್ರೆ ಆ ಅಜ್ಜಿಗೆ ಬೇಕಾದಂಥ ಯೂಟ್ಯೂಬ್ ಚಾನಲ್ ಅಂದರೆ ತಿಮರೋಡಿ ಗ್ಯಾಂಗ್ನ ಜೊತೆಗೆ ಯಾವೆಲ್ಲ ಯೂಟ್ಯೂಬ್ ಚಾನಲ್ಗಳಿದ್ವು ಆ ಯೂಟ್ಯೂಬ್ ಚಾನಲ್ಗಳಿಗೂ ಅಜ್ಜಿ ಇಂಟರ್ವ್ಯೂ ಕೊಟ್ಟಿದೆ. ಅಲ್ಲಿ ಅಜ್ಜಿ ಹೇಳುತ್ತೆ, ಧರ್ಮಸ್ಥಳ ಕಲ್ಲೊಡಿಬೇಕು, ದಂಗೆ ಮಾಡಬೇಕು, ನುಗ್ಗಬೇಕು ಧರ್ಮಸ್ಥಳಕ್ಕೆ ಅಂತ. ಇದು ಅಜ್ಜಿ ಹೇಳಿರುವಂಥ ಮಾತು, ಸುಜಾತ ಅಜ್ಜಿ ಹೇಳಿರುವಂತಹ ಮಾತು. ಅಷ್ಟೆಲ್ಲ ತಲೆ ಇದೆ ಅಜ್ಜಿಗೆ, ಕಲ್ಲೊಡಿಬೇಕು ಅಂತ ಹೇಳುತ್ತೆ ಧರ್ಮಸ್ಥಳಕ್ಕೆ. ಈ ಒಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಕಲ್ಲೊಡಿಬೇಕು, ನುಗ್ಗಬೇಕು, ಅಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳುತ್ತೆ ಅಜ್ಜಿ. ಆ ಅಜ್ಜಿಯ ಸ್ಟೇಟ್ಮೆಂಟ್ ಅನ್ನು ಬಳಸ್ಕೊಂಡು ಗಿರೀಶ್ ಮಠನ್ ಅನ್ನೋರು ಪುಣ್ಯಾತ್ಮ ಧರ್ಮಸ್ಥಳದಲ್ಲಿ ಈ ತರ ಕೃತ್ಯ ಆಗಿದೆ, ಅನನ್ಯ ಭಟ್ ರೇಪ್ ಅಂಡ್ ಮರ್ಡರ್ ಆಗಿದೆ, ತನಿಖೆ ಆಗಬೇಕು ಇದ್ರ ಬಗ್ಗೆ ಅಂಥೇಳಿ ಆತ ಬೊಗಳೆ ಬಿಡ್ತಾನೆ. ಈ ಅಜ್ಜಿ ಏನು ಸುಮ್ಮನೆ ಏನಲ್ಲ. ಈಗ ಆ ಅಜ್ಜಿಗೆ ಒಂದು ಇಂಟರ್ವ್ಯೂ ಪಬ್ಲಿಷ್ ಆಯಿತು. ಆ ಇಂಟರ್ವ್ಯೂ ಪಬ್ಲಿಷ್ ಆದಮೇಲೆ ಯಾರಾದರೂ ಸುಮ್ಮನೆ ಇರ್ತಾ ಇದ್ರು. ನಾನು ಹೇಳಿದ್ದೀನಿ, ಸತ್ಯ ಹೇಳಿದ್ದೀನಿ, ನೋಡೋಣ, ತನಿಖೆ ನಡೀತಿದೆ, ಅಷ್ಟಕ್ಕೆ ಸುಮ್ಮನಾಗಲ್ಲ ಅಜ್ಜಿ. ಅಜ್ಜಿಗೆ ಬೇಕಾದಂಥ ಒಬ್ಬ ಯೂಟ್ಯೂಬರ್ ಇದ್ದಾನೆ, ಅಭಿಷೇಕ್ ಅಂತೇಳಿ. ಅವನಿಗೆ ಫೋನ್ ಮಾಡಿಬಿಟ್ಟು, ಅಭಿಷೇಕ್ ಆ ಇಂಟರ್ವ್ಯೂನ ನಿಲ್ಸಕ್ಕೆ ಹೇಳು, ಇಲ್ಲ ನೀನು ಹಿಂಗೆ ಈ ಥರ ಮಾಡು, ಒತ್ತಡ ಹಾಕಿ ಮಾಡಿದ್ದಾರೆ ಅಂತ ನೀನು ಒಂದು ಕಂಟೆಂಟ್ ಮಾಡು ಅಂತ ಹೇಳುತ್ತೆ. ಅಜ್ಜಿ ಐಡಿಯಾ ಕೊಡುತ್ತೆ ಅಭಿಷೇಕ್ಗೆ. ಇದು ಅಜ್ಜಿ ಕೊಡುವಂಥ ಐಡಿಯಾ. ಅಷ್ಟರ ಮಟ್ಟಿಗೆ ಖತರ್ನಾಕ್ ಲೇಡಿ. ಯಾಕೆ ಕ್ಷಮಿಸ್ಬೇಕು? ಅಜ್ಜಿ ಕೊಟ್ಟಂತ ಒಂದು ಫೇಕ್ ಕಂಪ್ಲೇಂಟ್ ಅಲ್ಲಿ ಇನ್ ಕೇಸ್ FIR ಆಗಿದ್ದಿದ್ರೆ, FIR ಆಗಿ ಧರ್ಮಸ್ಥಳದವರನ್ನ ಅದರಲ್ಲಿ ಆರೋಪಿಗಳಂತ ಮಾಡಿದಿದ್ರೆ ಅದರಿಂದ ಆಗ್ತಾ ಇದ್ದಂತಹ ಡ್ಯಾಮೇಜ್ ಅನ್ನು ಈ ಅಜ್ಜಿ ತಂದು ಕೊಡ್ತಾ ಇತ್ತ? ಅಜ್ಜಿಗೇನು ಗೊತ್ತಿಲ್ಲ ಅಂತಲ್ಲ, ಅಜ್ಜಿ ಖತರ್ನಾಕ್ ಲೇಡಿ ಅಜ್ಜಿಗೆ ಗೊತ್ತಿತ್ತು. ಅಜ್ಜಿ ಎಷ್ಟು ಕತೆಗಳನ್ನು ಕಟ್ಟಿದೆ ನೋಡಿ. ನಾನು ಕೋಲ್ಕತ್ತಾದಲ್ಲಿ CBIನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ, ನನ್ನ ಮಗಳು KMCಯಲ್ಲಿ ಓದ್ತಾ ಇದ್ಲು. ಫೋಟೋ ಅಜ್ಜಿಯ ತಲೆಗೆ ಬಂದಿತ್ತು. ಎಷ್ಟರ ಮಟ್ಟಿಗೆ ತಿಮರೋಡಿ ಆ್ಯಂಡ್ ಗ್ಯಾಂಗ್, ತಿಮರೋಡಿ, ಗಿರೀಶ್ ಮಠನ್ ಅವರ, ಸಮೀರ್ MD ಮತ್ತು ಕೆಲವು ಯೂಟ್ಯೂಬರ್ಗಳು ಎಷ್ಟರ ಮಟ್ಟಿಗೆ ಅಜ್ಜಿಗೆ ಐಡಿಯಾಗಳನ್ನು ಕೊಟ್ಟಿದ್ದಾರೆ. ಅಜ್ಜಿನೂ ಕೂಡ ಅಷ್ಟೇ ಐಡಿಯಾಗಳನ್ನು ತನ್ನ ಪಾಡಿಗೆ ತಾನು ಮಾಡ್ಕೊಂಡಿದೆ. ಇಲ್ಲದಿದ್ದರೆ ಆ ಸಂದರ್ಶನ, ಮಗಳಿಲ್ಲ ಅಂಥೇಳಿ ಸಂದರ್ಶನ ಪಬ್ಲಿಷ್ ಆದ ತಕ್ಷಣ ಅಜ್ಜಿ ಹೌದು ಮಗಳಿಲ್ಲ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡಿ ಅಂತ ಹೇಳ್ಬೋದಿತ್ತು. ಅಲ್ಲಿಗೆ ಸುಮ್ಮನಾಗಲ್ಲ ಅಜ್ಜಿ. ಆ ಸಂದರ್ಶನ ಪಬ್ಲಿಷ್ ಆದ ಬಳಿಕ ಸುವರ್ಣ ನ್ಯೂಸ್ನ ರಿಪೋರ್ಟರ್ ಫೋನ್ ಮಾಡೋದಂಥ ಸಂದರ್ಭದಲ್ಲಿ ನಿಮ್ಮನ್ನು ಲಾಕ್ ಮಾಡಿಸ್ಬಿಡ್ತೀನಿ ನಾನು ಅಂತ ಹೇಳುತ್ತೆ. ನನ್ನ ಮೇಲೆ ಒತ್ತಡ ಹಾಕಿ ಬಲವಂತವಾಗಿ ನನ್ನನ್ನು ಕರ್ಕೊಂಡೋಗಿ ಕಾರಲ್ಲಿ ಕೂರಿಸಿ ನೀವು ಇಂಟರ್ವ್ಯೂ ಮಾಡಿದಿರಿ ಅಂತೇಳಿ ನಿಮ್ಮ ಮೇಲೆ ದೂರು ಕೊಡ್ತೀನಿ ನಾನು ಅಂತ ಹೇಳುತ್ತೆ. ಅಭಿಷೇಕಿಗೆ ಫೋನ್ ಮಾಡುತ್ತೆ. ಅಭಿಷೇಕ್ ಅಜ್ಜಿಯ ಅಚ್ಚುಮೆಚ್ಚಿನ ಯೂಟ್ಯೂಬರ್. ಅಭಿಷೇಕಿಗೆ ಫೋನ್ ಮಾಡುತ್ತೆ. ಅಭಿಷೇಕಿಗೆ ಫೋನ್ ಮಾಡಿ, ನೀನು ಈ ಥರ ಕಂಟೆಂಟ್ ಹಾಕು, ನನ್ನನ್ನು ಬಲವಂತವಾಗಿ ಕರ್ಕೊಂಡೋಗಿ ಇಂಟರ್ವ್ಯೂ ಮಾಡಿದ್ದಾರೆ, ಅಜ್ಜಿಯ ಮೇಲೆ ಒತ್ತಡ ಹೇರಿದ್ದಾರೆ ಅಂಥೇಳಿ ನೀನು ಈ ಥರ ಕಂಟೆಂಟ್ ಹಾಕು ಅಂಥೇಳಿ ಐಡಿಯಾವನ್ನು ಕೊಡುತ್ತೆ. ಅಷ್ಟರ ಮಟ್ಟಿಗಿನ ಖತರ್ನಾಕ್ ಲೇಡಿಗೆ. ಸೊ ನನ್ನ ಪ್ರಕಾರ ಯಾವ ಕ್ಷಮೆ ಕೊಡಬೇಕಾದಂಥ ಅಗತ್ಯ ಏನಿಲ್ಲ. BNS ಸೆಕ್ಷನ್ ಅಡಿಯಲ್ಲಿ ಅಜ್ಜಿಯ ಮೇಲೂ ಕೂಡ ಇದು ಸಪ್ರೇಟ್ ಕೇಸ್. ಇದು ಅಜ್ಜಿದು, ಆ ಚಿನ್ನಯ ಒಂದು ಸಪ್ರೇಟ್ ಕೇಸು. ಗ್ಯಾಂಗ್ ಒಂದೇ, ಇದರ ಲೀಡ್ರ್ ಒಬ್ಬರೇ. ಈಗ ಸಮೀರ್ MD ಮತ್ತು ಗಿರೀಶ್ ಮಠನ್ ಅವರ ಒಂದು ಯೂಟ್ಯೂಬ್ ಚಾನಲ್ನ ಲೈವ್ ವಿಡಿಯೋದಲ್ಲಿ ಓಪನ್ ಆಗಿ ಹೇಳಿದ್ದಾರೆ, ನಮ್ಮ ಲೀಡ್ರು ಇದ್ರೆ ಯಾರು ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ, ಎಲ್ಲ ಕ್ರೆಡಿಟ್ ಅವರಿಗಷ್ಟೇ ಹೋಗಬೇಕು ಅಂತೇಳಿ. ಸಮೀರ್ MD ಅಜ್ಜಿಯ ಬಗ್ಗೆ 20 ನಿಮಿಷಗಳ ಒಂದು ಸುಳ್ಳು ಸ್ಟೋರಿನ ಪಬ್ಲಿಷ್ ಮಾಡಿದ್ದ, ಲಕ್ಷಾನುಗಟ್ಟಲೆ ವ್ಯೂಸ್ ಆಯ್ತು ಅದು. ಸೊ ಆತ ಕೂಡ ಹೇಳ್ತಾನೆ, ನಮ್ಮ ಲೀಡ್ರ್ ಯಾರು ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಂತ. ಸೊ ತಿಮರೋಡಿ ಗ್ಯಾಂಗ್ನ 2ನೆಯ ಕೇಸ್ ಇದು, 2ನೆಯ ಫೇಕ್.
ಸೊ ಅಜ್ಜಿ ವಿರುದ್ಧನೇ FIR ಆಗಬೇಕು. ಅಜ್ಜಿಗೆ ಯಾವ ಕನಿಕರವನ್ನು ತೋರಿಸ್ಬೇಕಾದಂಥ ಅಗತ್ಯ ಏನಿಲ್ಲ. ಅಜ್ಜಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಅಜ್ಜಿಗೆ ವಯಸ್ಸಾಗಿದೆ, ಅಜ್ಜಿ ಉಲ್ಟನೋ ಇಲ್ಲ. ಅಜ್ಜಿ ಕೇಮ್ ವಿತ್ ಪ್ಲ್ಯಾನ್, ಕೇಮ್ ವಿತ್ ಬಿಗ್ ಪ್ಲ್ಯಾನ್. ಈ ಥರ ಮಾಡಿದ್ರೆ ಈ ಥರ ಮಾಡ್ಬೋದು. ಅಜ್ಜಿಯ ಪಾತ್ರನೇ ಇದೆ. ಇಲ್ಲದಿದ್ದರೆ ಆ ಸುಜಾತ ಭಟ್ ಮಗಳಲ್ಲ ಎನ್ನುವಂಥದ್ದನ್ನು ಬಹಿರಂಗವಾಗಿ ಒಪ್ಕೊಂಡ ಬಳಿಕ, ಇಲ್ಲ ಇದಾಗಿದೆ ಅನ್ನೋದ್ರ ಬಳಿಕ ಮುಗಿತಾ ಇತ್ತು ಅದು. ಟಿವಿಯವರಿಗೆ ಹೋಗಿ ಫೋನ್ ಮಾಡಿ ಬೆದರಿಕೆ ಆಗತ್ತೆ, ನನ್ನನ್ನು ಬಲವಂತವಾಗಿ ಕಾರಲ್ಲಿ ಕೂರಿಸಿ ಇಂಟರ್ವ್ಯೂ ಮಾಡಿದ್ರೆ ಅಂತೇಳಿ ನಾನು SITಗೆ ಪೊಲೀಸರಿಗೆ ದೂರು ಕೊಡ್ತೀನಿ ಅಂತೇಳಿ. ಅಷ್ಟರ ಮಟ್ಟಿಗೆ ಅಜ್ಜಿಯ ತಲೆ ಓಡುತ್ತೆ. ಸೊ 40 ವರ್ಷದ ಹಳೆಯ ತಲೆಬುರುಡೆ ಮತ್ತು ಈ ಅಜ್ಜಿ ನೀಟಾಗಿ ಲಾಕ್ ಆಗ್ತಾರೆ. ತಿಮ್ಮರೋಡಿಕೌನ್ ಲಾಕ್ ಆಗಬೇಕು, ಜೈಲಿಗೆ ಹೋಗಬೇಕು, ಶಿಕ್ಷೆಯನ್ನು ಅನುಭವಿಸಿ ಬರಬೇಕು. ಇಲ್ಲದಿದ್ದರೆ ಇದು ಇನ್ನೊಂದು ಇದೇ ರೀತಿಯಾದಂತಹ ಷಡ್ಯಂತ್ರವನ್ನು ಈ ಗ್ಯಾಂಗ್ ಭವಿಷ್ಯದಲ್ಲಿ ಮಾಡಿದ್ರು ಕೂಡ ಅಚ್ಚರಿ ಏನಿಲ್ಲ. ಇವರು ಹೋಗಬೇಕು, ಜೈಲಿಗೆ ಹೋಗಬೇಕು, ಜೈಲಲ್ಲಿ ಶಿಕ್ಷೆ ಅನುಭವಿಸ್ಬೇಕು, ಜೈಲು ವಾಸವನ್ನು ಅನುಭವಿಸ್ಬೇಕು. ಅದಕ್ಕೆ ಗರಿಷ್ಠ 10 ವರ್ಷಗಳವರೆಗೆ ಶಿಕ್ಷೆ ಇದೆ. ಗರಿಷ್ಠ 10 ವರ್ಷಗಳವರೆಗೆ ಶಿಕ್ಷೆಯನ್ನು ವಿಧಿಸ್ಬೋದು. ಅಷ್ಟು ಹೋಗಲಿ. ಇವರೇನು ಸಮಾಜ ಸುಧಾರಕರೇನಲ್ಲ, ಸಮಾಜ ಘಾತಕರು ಇವರೆಲ್ಲ. ಇಡೀ ವ್ಯವಸ್ಥೆಯನ್ನೇ ಹೈಜಾಕ್ ಮಾಡಿ, ಇಡೀ ವ್ಯವಸ್ಥೆಯನ್ನು, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಸರ್ಕಾರ, ಇಡೀ ಸರ್ಕಾರ, ಮಾಧ್ಯಮ ಎಲ್ಲರನ್ನ ಹೈಜಾಕ್ ಮಾಡಿರ್ತಕ್ಕಂತಹ ಷಡ್ಯಂತ್ರ ಇದು. ಸೊ ಇವರಿಗೆ ಯಾವ ಕ್ಷಮೆಯನ್ನು ಕೊಡಬೇಕಾದಂಥ ಅಗತ್ಯ ಇಲ್ಲ. ಸೊ 40 ವರ್ಷದ ತಲೆಬುರುಡೆ, ಅದು ಕೊಟ್ಟಂಥವ್ರು ಯಾರು ಎನ್ನುವಂಥದ್ದು ಎಲ್ಲ ಗೊತ್ತಾಗ್ತಾ ಇದೆ SIT ತನಿಖೆಯಿಂದ. ಜೊತೆಗೆ ಈ ಅಜ್ಜಿ